ಜೆಸಿ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಒಂದೊಳ್ಳೆ ಅತ್ಯುತ್ತಮವಾದ ರಿಪೋರ್ಟನ್ನು ತಗೋತಾ ಇದೆ. ಸೊ ಭಾಳ ಮುಖ್ಯ ಹೇಳಬೇಕಂದ್ರೆ ಈ ಸಿನಿಮಾದ ತಾರಾಗಣ ಎಲ್ಲರ ಗಮನ ಸೆಳೆದಿರುವಂಥದ್ದು. ಯಾಕಂದರೆ ಸೂರಿ ಸರ್ ಸಿನಿಮಾಗಳಲ್ಲಿ ನೋಡಿದಾಗ ಒಂದಷ್ಟು ಟೈಟ್ಲ್ ಅಂದರೆ ಪಾತ್ರಗಳ ಹೆಸರುಗಳು ನೆನಪಿರೋ ಅದೇ ರೀತಿಯ ಒಂದು ಪ್ರಯತ್ನ ಈ ಸಿನಿಮಾದಾಗಿದೆ. ಯಾಕಂದರೆ ಕವಳ ಅಂತಾಗಲಿ, ರಾಕ ಅಂತಾಗಲಿ, A to Z ಅಂತಲೇ ಸಾಕಷ್ಟು ಒಳ್ಳೊಳ್ಳೆ ಪಾತ್ರಗಳಿದೆ. ಸೊ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದಂಥ ಎಲ್ಲ ಕಲಾವಿದರು ನಮ್ಮ ಜೊತೆ ಇದ್ದರೆ ಬನ್ನಿ ಮಾತಾಡ್ಸೋಣ. ಸೊ ಮೊದಲಿಗೆ ರಾಕ ಅವರು ಏನು ಈ ಮಟ್ಟಿಗೆ ಅಬ್ಬರ ಗೋಸ್ ಸಿನಿಮಾದಲ್ಲಿ ಒಂದು ಚಿಕ್ಕದೊಂದು ತುಣುಕಲ್ ನೋಡಿದ್ವಿ. ಬಟ್ ಇಡೀ ಸಿನಿಮಾದ ಉದ್ದಕ್ಕೂ ಒಂದು ಪಾತ್ರವಾಗಿರುವಂಥದ್ದು, ಕಳ್ನಾಟಾಗಿರುವಂಥದ್ದು. ಸೊ ತುಂಬ ದೊಡ್ಡ ಪಾತ್ರ ನಿಮ್ಗೆ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಇದೆ ಅಂತ? ಎಷ್ಟು ಖುಷಿ ಸಿಕ್ಕಿದೆ ಅನ್ನೋದಕ್ಕೆ ನಾನು ಮೆಷರ್ ಮಾಡಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಗೊತ್ತು, ಯಾಕಂದರೆ ನೀವೇ ಎಷ್ಟೋ ವರ್ಷಗಳಿಂದ ನೀವು ನನ್ನ ನೋಡ್ತಾ ಇದ್ದೀರಾ, ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ದೀವಿ ಅಂತ. ಸೊ ನನ್ನ ಖುಷಿ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ನಿಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರಲ್ಲ. ಬಟ್ ತುಂಬ ಖುಷಿಲಿದ್ದೀನಿ ಸರ್. ಜನ ನಾನು ಹೆದರ್ಕೋತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಎಲ್ಲ ಮಜಾ ಮಾಡ್ತಾ ಇದ್ದಾರೆ. ಒಂಥರ ಏನೋ ಐ ಡೋಂಟ್ ನೋ, ಅವ್ರಿಗೇನೋ ಹೊಸ್ದಾಗಿ ಏನೋ ಕಾಣಿಸಿದಾಗ ಎಷ್ಟು ಖುಷಿ ಪಡ್ತಾರೆ. ತುಂಬ ಖುಷಿಲಿದೆ. ಸೊ ಅವ್ರ ಖುಷಿನೇ ನನ್ನ ಖುಷಿ ಸರ್. ರಾಕ ಮತ್ತು ಮ್ಯಾಡಿ ಜುಗಲ್ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದರೆ ಟಕಾಪರ್ ಇದೆಲ್ಲ ಎಲ್ಲೂ ಕೂಡ ಮ್ಯೂಟ್ ಇಲ್ಲ, ಅದು ಇನ್ನೊಂದು ಪ್ಲಸ್ ಪಾಯಿಂಟ್. ಯಾಕಂದರೆ ನಾರ್ಮಲಾಗಿ ರೌಡಿಗಳು ಬಳಸೋ ಪದಗಳನ್ನೇ ಈ ಸಿನಿಮಾದಲ್ಲಿ ಬಳಸಿರುವಂಥದ್ದು. ಯಾಕೆಂದರೆ ಸೂರಿ ಸರ್ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ, ಆ ಪಾತ್ರಗಳ ಹೆಸರಲ್ಲಿ ಮತ್ತು ಸಂಭಾಷಣೆಯಲ್ಲಿ ತುಂಬ ನ್ಯಾಚುರಲ್ ಆಗಿರಬೇಕು. ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಆಗಿದೆ ಅನ್ನೋದು. ಹೌದು ಸರ್. ನಮ್ಮದು ಜುಗಲ್ಬಂದಿ ಹೇಗಿದೆ ಅಂದರೆ ಲೈಕ್ ಅದಕ್ಕೆ ಮತ್ತೆ ಅರ್ಜುನ್ ಮಾಸ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾವು. ಅವರೇ ಆ ಮಟ್ಟಕ್ಕೆ ಪಳಗಿಸಿ ಡೇ ಆ್ಯಂಡ್ ನೈಟ್ ಟ್ರೈನಿಂಗ್ ಮಾಡಿ ಈ ಮಟ್ಟಕ್ಕೆ ತಗೊಬಂದು ಬಿಟ್ಟಿರೋದು. ನಾನು ಎಲ್ಲ ಇಂಟರ್ವ್ಯೂನಲ್ಲೂ ಹೇಳ್ತಾ ಇರ್ತೀನಿ. ಒಂದು ಸತಿ ಶೂಟ್ ಮಾಡೋವಾಗ ಜುಗಲ್ಬಂದಿ ಫೈಟಲ್ಲಿ ಬೈಕ್ಕೊಂಡು ನಿಂತಿರ್ತೀರಿ ನಾನು ಪ್ರಖ್ಯಾತ್ ಸರ್ ಯಾವುದೋ ಒಂದು ಮೂಲೆಯಲ್ಲಿ. ಸುಸ್ತಾಗ್ಬಿಟ್ಟಿದೆ, ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ನಮ್ಮ ಹಿಂದೆ ಬಂದು ಸೈಲೆಂಟಾಗಿ ಬಂದು ಅವರು, ನನಗೆ ಗೊತ್ತು ಬೈಕೋತಾ ಇದ್ದೀರಾ ನೀವು, ನಾಳೆ ಸ್ಕ್ರೀನ್ ಮೇಲೆ ನೋಡಿ ಯಾವಾಗ ಗೊತ್ತಾಗುತ್ತೆ ಅಂದರು. ಅವ್ರು ಅವತ್ತು ಏನು ಹೇಳಿದ್ರು ನಮ್ಮಿಬ್ಬರಿಗೆ ಇವತ್ತು ಅನುಭವಿಸ್ತಾ ಇದ್ದೀವಿ ನಾವು. ಸೊ ಥ್ಯಾಂಕ್ಸ್, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಾನು. ಭಾಳ ಮುಖ್ಯವಾಗಿ ಸಿನಿಮಾದ ಕ್ಲೈಮ್ಯಾಕ್ಸ್ ಫೈಟ್ ಇದೆಲ್ಲ ಇಬ್ಬರದು, ಎಲ್ಲೂ ಕೂಡ ಬೆಡ್ ಹಾಕಿ ಬಿದ್ದಿದ್ದಾರೆ. ಆ ಥರ ಏನು ಅನ್ಸಲ್ಲ, ತುಂಬ ರಿಯಲಿಸ್ಟಾಗಿ ನೀವು ಹೊಡೆಯುವಂಥ ಹೊಡ್ತಾ ಅಂತ ನಿಜವಾಗ್ಲೂ ಹೊಡೆದಿರೋ ಥರ ಕಾಣಿಸ್ತಾ ಇದೆ ಅದರಲ್ಲಿ. ಸರ್ ಒಂದು 2-3 ಒಕೇಶನ್ಸಲ್ಲಿ ಅವ್ರಿಗೆ ಚೋಕ್ ಮಾಡಿಬಿಟ್ಟಿದ್ದೆ ನಾನು. ಇನ್ನೊಂದು 2-3 ಸೆಕೆಂಡ್ಸ್ ನಾನು ಹೋಲ್ಡ್ ಮಾಡಿದ್ದಿದ್ರೆ ಈಸ್ ಡೆಡ್. ಹಿಂಗೆ ಟ್ಯಾಪ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಿಲ್ಲ ಆ ಹೀಟಲ್ಲಿ. ಆಮೇಲೆ ಅರ್ಜುನ್ ಮಾಸ್ಟ್ರೆ ಮತ್ತೆ ಅದನ್ನು ಮಾನಿಟ್ರಲ್ಲಿ ನೋಡ್ತಾ ಇದ್ದವ್ರು ಓಡ್ ಬಂದು ಬಿಡಿಸ್ಬಿಟ್ಟು ಕಟ್ಟಾಗಿದೆ, ಸ್ಟಾಪ್ ಮಾಡಿ ಅಂತ ಮಾಡಿ. ಆ ರೀತಿ ಅವರು ಪ್ರಕಾಶ್ ಅವ್ರು ನನಗೂ ಹೊಡೆದಿದ್ದಾರೆ, ನಾನು ಅವ್ರು ಹೊಡೆದಿದ್ದೀನಿ. ನಮ್ಗೆ ಆಲ್ಮೋಸ್ಟ್ 10-15 ದಿವಸ ಟೈಮೇ ಬಂದಿದೆ ಅದಕ್ಕೆ ರಿಕವರಿ ಆಗೋದಕ್ಕೆ. ಅಷ್ಟು ಪೇನ್ಫುಲ್ ಜರ್ನಿನೂ ಇತ್ತು ಜೆಸಿ ಯೂನಿವರ್ಸಿಟಿ ನಮಗೆ. ಸಿನಿಮಾ ನೋಡೋದು ಪ್ರೇಕ್ಷಕರಿಂದ ಒಂದೇ ಮಾತು ಬರ್ತಿರೋ ಒಂದು ರೀತಿ ಓಮ್ ಸಿನಿಮಾ ನೋಡಿದಷ್ಟೇ ಖುಷಿ ಕೊಡ್ತೀವಿ ಸಿನಿಮಾ ಅಂತ. ಯಾಕಂದರೆ ರೌಡಿಸಮ್ ಸಿನಿಮಾದಲ್ಲಿ ಒಂದು ಲಾಸ್ಟಲ್ಲಿ ಒಂದು ಸಂದೇಶ ಇದೆಯಲ್ಲ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಓಮ್ ಸಿನಿಮಾಗೆಲ್ಲ ಹೋಲಿಕೆ ಮಾಡ್ಕೊಳ್ಳೋದು ನಾನು ಒಪ್ಪೋದಿಲ್ಲ. ಏನಕ್ಕಂದರೆ ಅದೊಂಥರ ಮಾಸ್ಟರ್ ಪೀಸ್ ನಮಗೆ. ಆ ಸಿನಿಮಾ ನೋಡಿಕೊಂಡೇ ನಾವೆಲ್ಲ ಬೆಳೆದಿರೋದು. ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಂಡಸ್ಟ್ರೀಲಿ ಅದೊಂದು ಎಕ್ಸಾಂಪಲ್ ಥರ ತೊಗೊಂಡು ಪ್ರತಿಯೊಬ್ಬರು ಸಿನಿಮಾ ಮಾಡ್ತಾರೆ. ಸೊ ನಮ್ಮ ಸಿನಿಮಾನ ಅವರು ಓಮ್ಗೆ ಹೋಲಿಸ್ತಾರೆ ಅಂದರೆ ನಾವು ನಮ್ಮ ಜಾಬ್ ಕರೆಕ್ಟಾಗಿ ಮಾಡಿದ್ದೀವಿ ಅಂತಲೇ ಅರ್ಥ. ಬಟ್ ಓಮ್ ಮುಂದೆ ನಾವು ಏನೇನೂ ಇಲ್ಲ. ಲೆಜೆಂಡ್ರಿ ಶಿವಣ್ಣ ಲೆಜೆಂಡೇ, ನಮ್ಮ ಲೆಜೆಂಡ್ರಿ ಡೈರೆಕ್ಟರ್ ಉಪ್ಪಿ ಸರ್ ದಿ ಬೆಸ್ಟ್ ಡೈರೆಕ್ಟರ್ ಇನ್ ದ ವರ್ಲ್ಡ್. ಸೊ ಅವ್ರ ಮೇಲೆ ನಾವು ಏನೂ ಇಲ್ಲ, ಅವ್ರನ್ನ ನೋಡಿ ಅವ್ರ ಹತ್ರ ಕಲ್ತ್ಕೊಂಡು ಮಾಡಿರೋದು ಅಷ್ಟೇ. ಮ್ಯಾಡಿನ ಕೊನೆ ತನಕ ಕೈ ಬಿಡಲ್ಲ ತಾವು. A to Z ಪಾತ್ರದ ಹೆಸರೇ ಚೆನ್ನಾಗಿದೆ, A to Z ಅಂತ. ಸ್ಟಾರ್ಟಿಂದ ಕೊನೆ ತನಕ ಅವ್ರ ಜೊತೆ ಇದ್ರಿ. ಮೇ ಬಿ ಅದಕ್ಕೋಸ್ಕರ A to Z ಅಂತ ಇಟ್ಟಿದ್ರ ಅಂತ. ಈ ಕ್ಯಾರೆಕ್ಟ್ರು ಇವನೊಂಥರ ನ್ಯೂಟ್ರಲ್ ರೋಡಿ, ನೀವು ನೋಡಿದ್ದೀರಾ ಹೇಗೆ ಅಂತ ಕ್ಯಾರೆಕ್ಟ್ರು. ಈ ಗುಲ್ಟುಲಿ ನನ್ನ ಕ್ಯಾರೆಕ್ಟ್ರು ನೇಮ್ ಬಂದು ಆಸ್ತಿ ಅಂತ. ನಿಮಗೆ ಗೊತ್ತು ಅದೆಷ್ಟು ಸಪೋರ್ಟ್ ಮಾಡಿದ್ರಿ ಮೀಡಿಯಾದವರೆಲ್ಲ ಸೇರ್ಕೊಂಡು ಅಂತ. ಆ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಿತ್ತು. ನನ್ನ ಪ್ರತಿಯೊಂದು ಸಿನಿಮಾದಲ್ಲೂ ನನ್ನ ಕ್ಯಾರೆಕ್ಟ್ರ್ ನೇಮ್ ಒಂಥರ ಸಖತ್ತಾಗಿರುತ್ತೆ. ಇದರಲ್ಲಿ ಈ ಸಿನಿಮಾದಲ್ಲಿ A to Z ದಯವಿಟ್ಟು ಎಲ್ಲರೂ ನೋಡಬೇಕು. ಮೀಡಿಯಾದವರು ಎಷ್ಟು ನೀವು ಗುಲ್ಟಿಗೆ ಸಪೋರ್ಟ್ ಮಾಡಿದ್ರಿ, ದಯವಿಟ್ಟು ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಲ್ಲ ಬೈ, ಹೇಗೆ ಅನಿಸ್ತಾ ಸಿನಿಮಾ? ಯಾಕಂದರೆ ಸಿನಿಮಾದ ಜರ್ನಿ ಆರಂಭದಿಂದಲೂ ಜೊತೆಗಿದ್ದೀರಿ. ಸೊ ಆ ಕಷ್ಟ ನೋಡಿದಿರಿ, ಈ ಸಿನಿಮಾ ಯಾವ ರೀತಿ ತಯಾರಾಯಿತು ಅಂತ ಬಿಡಿ ಸರ್. ಇವತ್ತು ಇದೊಂದು ಗೆಲುವು ನೋಡೋದಕ್ಕೆ ನಾವು ಇಷ್ಟು ವರ್ಷ ಕಾಯಂಗಾಯಿತು. ತುಂಬ ಚೆನ್ನಾಗಿದೆ. ನಾನು ಸಿನಿಮಾ ನೋಡಿದಾಗೆಲ್ಲ ಅಳ್ತಾ ಇರೋದೆ, ಸಿನಿಮಾ ನೋಡಿದಾಗೆಲ್ಲ ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಒನ್ ಟೈಮ್ ಆ ಥರ ಯೋಚನೆ ಮಾಡ್ಬೇಕಾದ್ರೆ ಜೋಗಿ ಸಿನಿಮಾ ತಾಯಿ ಸೆಂಟಿಮೆಂಟ್ ಮೇಲೆ ಸಿನಿಮಾ ಮಾಡಿದ್ರು, ತಂದೆ ಸೆಂಟಿಮೆಂಟ್ ಸಿನಿಮಾ ಮಾಡಿದ್ರು. ಈಗಲೂ ನೋಡಿದವ್ರಿಗೆ ಕಡೆ ಯಾವ ಮನುಷ್ಯ ತಂದೆನ ಬೆಲೆ ಕೊಡಲ್ವೋ ಆ ವ್ಯಕ್ತಿ ಈ ಸಿನಿಮಾ ನೋಡ್ಬೇಕು ಸರ್. ಯಾವ ವ್ಯಕ್ತಿ ತಂದೆನ ಏನೇ ಮಾಡೋದು ನೆಗ್ಲೆಕ್ಟ್ ಮಾಡ್ತಾನೆ, ನಮ್ಮಪ್ಪ ನನಗೆ ಏನು ಮಾಡೋಣ ಅಂತ. ಒಬ್ಬ ತಂದೆ ತನ್ನ ಮಗನ್ನ ಯಾವ ರೀತಿ ಟ್ರಾವೆಲ್ ಮಾಡ್ತಾನೆ, ಅವನೇನೇ ತಪ್ಪು ಮಾಡಿದ್ರು ತನ್ನ ಮಗ ಏನೂ ಮಾಡಿಲ್ಲ ಅಂದ್ಕೊಂಡು ಆ ತಪ್ಪುಗಳನ್ನ ಮುಚ್ಚಿಕ್ಕಿ ಅದನ್ನು ಒಂದು ಒಳ್ಳೆತನ ತೋರಿಸ್ಬೇಕು ಅಂದ್ಕೊಂಡು ಏನು ಸ್ಟ್ರಗಲ್ ಮಾಡಿದ್ದಾರೆ ತಂದೆ. ಈ ಪ್ರತಿಯೊಬ್ಬರು ತಂದೆಗೆ ಬೆಲೆ ಕೊಡ್ದಿರೋಂಥ ಪ್ರತಿಯೊಬ್ಬ ವ್ಯಕ್ತಿನೇ ಈ ಸಿನಿಮಾ ನೋಡಿ. ಈ ಜೆಸಿ ಅಂದಾಗ ಅನ್ಕೋತಾರೆ ಯಾರೋ ರೋಡಿಸಮ್ ಇಲ್ಲ, ಅದು ತುಂಬ ಒಳ್ಳೆಯ ಸಿನಿಮಾ. ಪ್ರತಿಯೊಬ್ಬರು ಹೇಳಿ ಇಷ್ಟ ಹೇಳೋದು, ಪ್ರತಿಯೊಬ್ಬ ಯುವಕರು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಮ ಸಿಕ್ಕಿದ್ರ ಅಂತ
ಅಮ್ಮ ಸರ್ ಡ್ಯೂಟಿಗೆ ಹೋಗಿದ್ದೆ ಡಿಪಾರ್ಟ್ಮೆಂಟ್ ಡ್ಯೂಟಿಗೆ ಹೋಗೋರು ಸರ್ ಥಿಯೇಟ್ರಿಗೆ ಬರ್ತಾರೆ ಅಂತ ಹೇಳಿದ್ರೆ 6 ಗಂಟೆ ಮೇಲೆ. ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಪಾತ್ರಗಳು ಈ ಸಿನಿಮಾದಲ್ಲೂ ತುಂಬ ಚೆನ್ನಾಗಿದೆ ನಿಮ್ಮ ಪಾತ್ರ. ಥ್ಯಾಂಕ್ ಯು ಸರ್. ನಮ್ಮ ಜನನೂ ಹಂಗೆ ನಮ್ಗೆ ತುಂಬ ಇದೆ ಎರಡು ಮಾತಾಡಿದ್ರು ತುಂಬ ಅದೇನೇ ನಮ್ಮ ಜನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಟೋಟಲ್ ಉತ್ತರ ಕರ್ನಾಟಕ ಕಡೆ ಎಲ್ಲರೂ ಕಡೆಯಿಂದ ಫೋನು ಸಕ್ಕದಾಗಿ ಮಾಡಿದ್ದೀಮಲ್ಲ ನಾನು ಚೆನ್ನಾಗಿ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸರ್. ನಿಮಗೇನು ಅನಿಸುತ್ತೆ ಸರ್ ಸಿನಿಮಾ ನೋಡ್ಬಿಟ್ಟು? ಸಾಗರ್, ನಿಮ್ಮ ಪಾತ್ರದ ಬಗ್ಗೆ ಅಂದರೆ ಮ್ಯಾಡಿ ಪಾತ್ರನ ಕರ್ಕೊಂಡು ಹೋಗೋದೇ ನೀವು ಅಂತ ಹೇಳಿ. ಮ್ಯಾಡಿ ಪಾತ್ರ ನನ್ನಿಂದ ಜೈಲ್ಗೆ ಹೋಗೋದು ಅಂತ ಹೇಳ್ತಾ ಇದ್ದೀರಾ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಡಾಲಿ ಸರ್ಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಳ್ಳೆ ಸ್ಕ್ರಿಪ್ಟ್ನ ಅವರು ಚೂಸ್ ಮಾಡಿ ಪ್ರೊಡ್ಯೂಸ್ ಮಾಡೋದು, ಅದು ಇಂಥ ಟೈಮಲ್ಲಿ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು. ಈ ಥರ ನೋಡಿ ಹೆಂಗಿದೆ ಜನ ಮುಗಿ ಬಿದ್ದು ಬರ್ತಾ ಇದ್ದಾರೆ. ನಮಗೆ ಸಿನಿಮಾ ಮಾಡಿರೋರಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಆ ಥರ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ತಂದೆ ಮಗನ ಸೆಂಟಿಮೆಂಟ್ ಆಗಿರ್ಬೋದು, ಫ್ರೆಂಡ್ಸ್ ಬಾಂಡಿಂಗು, ಫ್ರೆಂಡ್ಸ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಈ ಒಂದು ಸಿನಿಮಾ ಫ್ರೆಂಡ್ಸ್ಗೆ ಟ್ರಿಬ್ಯೂಟ್ ಮಾಡ್ಬೋದು, ತಂದೆ ತಾಯಿಗೆ ಟ್ರಿಬ್ಯೂಟ್ ಮಾಡ್ಬೋದು. ಏನೋ ಒಂದು ಕೇಸ್ ಮಾಡಿಕೊಂಡು ಜೇಸಿಗೆ ಹೋಗಿ ಅಲ್ಲಿಂದ ಪರಿವರ್ತನೆಯಾಗಿ ಆಚೆ ಬರಬೇಕೆ ಹೊರತು ಜನ ಇವತ್ತು ಯಾವ ಥರ ಅದನ್ನು ಏನೇ ಮಾಡ್ರು ಇಲ್ಲೇ ಬಂದಾಗ್ತಾರಲ್ವ, ಅದೊಂದು ಆಗಿಬಿಟ್ಟಿದೆ. ಸೊ ಅದೊಂದು ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ಚೇತನ್ ಸರ್ ಮೊದಲನೇ ಡೈರೆಕ್ಷನ್ ಅಂತಲೇ ಅನಿಸಲ್ಲ. ಒಂದೊಂದು ಶಾರ್ಟ್ ಆಗಿರ್ಬೋದು, ಸೀನ್ಸ್ಗಳ ಎಲಿವೇಶನ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ಯಾರು ಹೊಸಬ್ರು ಅಂತಲೇ ಅನಿಸಲ್ಲ. ಎರಡನೇ ಸಿನಿಮಾ ಇರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಂಗ್ ಹಿಡಿದಾರೆ ನೋಡ್ತಾರೆ. ನನಗೆ ದರ್ಶನ್ ಸರ್ ನೆನಪಾಗ್ಬಿಟ್ರು. ಕರಿಯ ಸಿನಿಮಾ ನೆನಪಾಗೋಯ್ತು ನನಗೆ, ಯಾಕಂದರೆ ನಾನು ದರ್ಶನ್ ಸರ್ ಫ್ಯಾನು. ಲಾಸ್ಟ್ ನಮ್ಮ ಟಗರುಪಲ್ಯ ಸಿನಿಮಾ ಅವರೇ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದು. ಇವತ್ತು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಇವತ್ತು ಅವ್ರ ಸಿನಿಮಾ ನೋಡಿದರೆ ತುಂಬ ಖುಷಿ ಪಟ್ಟಿರೋರು. ಒಂದು ಒಳ್ಳೆ ಹೀರೋ ನಮ್ಮ ಇಂಡಸ್ಟ್ರಿಗೆ ಬಂದಿರೋದು, ಮಾಸ್ ಹೀರೋಗಳು. ಸಿನಿಮಾ ತುಂಬ ಚೆನ್ನಾಗಿದೆ. ಯಾರು ಇನ್ನೂ ಬುಕ್ ಮಾಡಿಲ್ಲ, ಬುಕ್ ಮಾಡಿಕೊಂಡು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್ ಡಾಲಿ ಸರ್, ಚೇತನ್ ಜಯರಾಮ್ ಸರ್, ಆಲ್ ದ ಬೆಸ್ಟ್. ಪ್ರಖ್ಯಾತ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಾಂಬಾರ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಥ್ಯಾಂಕ್ಸ್ ನನಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಆಗ್ತಿದೆ. ಆದರೆ ತಂದೆ ತಾಯಿಗೆ, ಫ್ರೆಂಡ್ಸ್ಗೆ ಎಲ್ಲ ಒಂದು ಬೆಲೆ ಕೊಡಬೇಕು ಸರ್. ಪಾತ್ರದ ಬಗ್ಗೆ ಹೇಳೋದು ಅವ್ರದ್ದೇನು ಸರ್, ಅವ್ರು ಹೀರೋ ಬಗ್ಗೆ ನಾವು ಹೇಳಂಗೆ ಇಲ್ಲ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. 7 ವರ್ಷ ಶ್ರಮ ಇದು. ಇವತ್ತು ಶ್ರಮ ಅವ್ರಿಗೆ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಲ್ಲ ಇದಿಷ್ಟು ಜೆಸಿ ಸಿನಿಮಾ ತಂಡದ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು.